ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಬಂದು ಸ್ವಲ್ಪ ದಿನಗಳೇ ಕಳೆಯಿತು. ಈಗ ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಈಗ ಕೋರ್ಟಲ್ಲಿ ಕೇಸ್ ನಡೀತಾ ಇರುವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಕೇಸು ಈಗ ಮುನ್ನೆಲೆಗೆ ಬಂದಿದೆ. ಏನಪ್ಪ ಕೇಸು, ಇದರ ಹಿನ್ನೆಲೆ ಏನು, ಈಗ ಸದ್ಯ ಯಾವ ಹಂತದಲ್ಲಿದೆ, ಆ ಎಲ್ಲ ಡೀಟೇಲ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಈಗ ನೋಡಿ, 2007ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ 29 ಕಂಪ್ನಿಗಳು ನಮಗೆ ಮೈನಿಂಗ್ ಮಾಡ್ತೀವಿ, ನಮಗೆ ಭೂಮಿನ ಲೀಸ್ ಮೇಲೆ ಕೊಡಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕ್ತಾರೆ. ಅದು ಬಳ್ಳಾರಿ ಏರಿಯಾದಲ್ಲಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಳ್ಳಾರಿ ಅದಿರು ಅಗಿಯೋದರಲ್ಲಿ ತುಂಬ ಫೇಮಸ್. ಅದಿರು ತುಂಬ ಹೇರಳವಾಗಿ ದೊರೆಯುತ್ತೆ. ಹಾಗೆ ಅಲ್ಲಿಂದ ಚೀನಾಗೆ ಎಕ್ಸ್ಪೋರ್ಟ್ ಮಾಡಿ ಕೋಟ್ಯಂತರ ರೂಪಾಯಿ ವ್ಯವಹಾರ ಮಾಡೋರು ಇದ್ದಾರೆ. ಅದರಲ್ಲಿ ಹೆಲಿಕಾಪ್ಟ್ರಲ್ಲಿ ಓಡಾಡೋರು ಕೂಡ ನಿಮಗೆ ಕಾಣಿಸುತ್ತಾರೆ. ಅದರಲ್ಲಿ ನಮ್ಮ ಜನಾರ್ದನ್ ರೆಡ್ಡಿ ಕೂಡ ಒಬ್ಬರು. ಸೊ ಇಂಥ ಬಳ್ಳಾರಿಯಲ್ಲಿ ನಾವು ಮೈನಿಂಗ್ ಮಾಡ್ತೀವಿ ಅಂತೇಳಿ 29 ಕಂಪ್ನಿಗಳು ಅಪ್ಲಿಕೇಶನ್ನ ಹಾಕ್ತವೆ, ನಮಗೆ ಭೂಮಿನ ಲೀಸ್ ಮೇಲೆ ಕೊಡಿ, ನಾವು ಮೈನಿಂಗ್ ಮಾಡಬೇಕು ಅಂತ. ಈ 29 ಕಂಪ್ನಿಗಳಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನೋ ಕಂಪ್ನಿ ಕೂಡ ಒಂದು. ಈಗ 28 ಅಪ್ಲಿಕೇಶನ್ಗಳು ಆಲ್ರೆಡಿ ಬಂದಿರತ್ತೆ. ಇದು 29ನೇ ಅಪ್ಲಿಕೇಶನ್ ಆಗಿ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅವರು ಅಪ್ಲೈ ಮಾಡ್ತಾರೆ, ಅಪ್ಲಿಕೇಶನ್ನ ಹಾಕ್ತಾರೆ. ಆದರೆ ಆ 28 ಅಪ್ಲಿಕೇಶನ್ಗಳು ಮೊದಲು ಏನು ಬಂದಿರ್ತವೆ ಅವನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಈ 29ನೇ ಅಪ್ಲಿಕೇಶನ್ ಕೊನೆಯದಾಗಿ ಯಾರು ಹಾಕಿರ್ತಾರೆ ಅವರಿಗೆ ಈ ಅನುಮತಿನ ಕೊಡಲಾಗತ್ತೆ ಮೈನಿಂಗ್ ಮಾಡೋದಕ್ಕೆ. ಇದು ಈ ಕೇಸ್ನ ಒಂದು ಅಂಶ. ಇದರ ಆಧಾರದ ಮೇಲೆ ಈ ಕೇಸ್ ಹೋಗುತ್ತೆ. ಈ ಕೇಸಿಗೆ ಮೈನಿಂಗ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲೀಗಲ್ ಆಗಿ ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಬೇರೆ ಬೇರೆ ಅಂಶಗಳಿದ್ದಾವೆ ಅನ್ನೋದು ಆರೋಪ. ಸೊ ಇದು ಈಗ ಕೆಳ ಹಂತದ ಕೋರ್ಟಿಂದ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ. ಈಗ ನೋಡಿ, 2007ರಲ್ಲಿ ಇದು ಕುಮಾರಸ್ವಾಮಿ ಅವರು ಅಕ್ರಮವಾಗಿ ಇದನ್ನು ಲೀಸ್ಗೆ ಪರ್ಮಿಟ್ ಮಾಡಿದ್ದಾರೆ ಅನ್ನೋದು ಅವರ ಮೇಲೆ ಬಂದಿರೋ ಆರೋಪ. ನೋಡಿ, 2011ರಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು, ಅಂದಿನ ಲೋಕಾಯುಕ್ತದ ನ್ಯಾಯಮೂರ್ತಿಯಾದ ಸಂತೋಷ್ ಹೆಗಡೆ ಅವರು ಒಂದು ರಿಪೋರ್ಟ್ನ ಡೀಟೇಲ್ಡ್ ರಿಪೋರ್ಟ್ನ ಕೊಡ್ತಾರೆ. ಆ ರಿಪೋರ್ಟ್ ಪ್ರಕಾರ ನಾನು ಈಗ ಆಲ್ರೆಡಿ ಹೇಳಿರೋ ವಿಷಯನ ಅವರು ಮೆನ್ಷನ್ ಮಾಡ್ತಾರೆ. 29 ಕಂಪ್ನಿಗಳು ಅಪ್ಲೈ ಮಾಡಿದರು. 28 ಕಂಪ್ನಿಗಳನ್ನು ಬಿಟ್ಟು ಕೊನೆಯದಾಗಿ ಯಾರು ಅಪ್ಲೈ ಮಾಡಿದ್ದಾರೆ ಅವರಿಗೆ ಮೈನಿಂಗ್ ಲೀಸ್ನ ಪರ್ಮಿಷನ್ನ ಕೊಟ್ಟಿದ್ದಾರೆ ಈ ಕುಮಾರಸ್ವಾಮಿ ಅವರ ಗೌರ್ಮೆಂಟಲ್ಲಿ ಅನ್ನೋದನ್ನು ಪ್ರಸ್ತಾಪಿಸ್ತಾರೆ. ಅದು SSVM ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನೋ ಒಂದು ಕಂಪ್ನಿಗೆ ಕೊಟ್ಟಿದ್ದಾರೆ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಯಾವಾಗ? ಅಕ್ಟೋಬರ್ 5, 2007ರಲ್ಲಿ. ಸೊ ಈ ಕೇಸು ಯಾವಾಗ ಇದು ಕೋರ್ಟಿಗೆ ಹೋಗುತ್ತೆ, ಇದರಲ್ಲಿ ಅಕ್ರಮ ನಡೆದಿದೆ ಅಂತ ಎಲ್ಲ ಆ ಕಡೆ ಈ ಕಡೆ ಸುದ್ದಿಗಳು ಹರಿದಾಡತ್ತೆ, ಆವಾಗ ಈ ಕೇಸಲ್ಲಿ ಕುಮಾರಸ್ವಾಮಿ ಅವರ ಬಂಧನ ಕೂಡ ಆಗತ್ತೆ. ನಿಮಗೆಲ್ಲ ಗೊತ್ತಿರಲಿ, 2015ರಲ್ಲಿ ಕುಮಾರಸ್ವಾಮಿ ಅವ್ರನ್ನ ಬಂಧಿಸ್ತಾರೆ. ಹಾಗೆ ಇಮಿಡಿಯೇಟಾಗಿ ಬೇಲ್ ಮೇಲೆ ಅವರು ರಿಲೀಸ್ ಕೂಡ ಆಗ್ತಾರೆ. ಸೊ ಅವ್ರು ರಿಲೀಸ್ ಆದಮೇಲೆ ಈ ಕೇಸ್ ಮುಗೀತು ಅಂತಲ್ಲ, ಈ ಕೇಸ್ ಹಾಗೆ ಮುಂದುವರಿತಾ ಹೋಗುತ್ತೆ. ಈ ಕೇಸು ಕೊನೆಗೆ ಸುಪ್ರೀಂ ಕೋರ್ಟ್ವರೆಗೂ ಹೋಗುತ್ತೆ. ಆ ಸುಪ್ರೀಂ ಕೋರ್ಟ್ಗೆ ಹೋದಂಥ ವ್ಯಕ್ತಿಗಳಲ್ಲಿ TJ ಅಬ್ರಹಂ ಕೂಡ ಒಬ್ಬರು. ನಿಮಗೆ ಗೊತ್ತಿರಲಿ, TJ ಅಬ್ರಹಂ ಈಗ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡೆದಿದ್ದಾರೆ. ಈಗ ಆ ಕೇಸ್ ನಡೀತಾ ಇರೋವಾಗಲೇ ಈಗ TJ ಅಬ್ರಹಂ ಅವರು ಕುಮಾರಸ್ವಾಮಿಗಳ ಮೇಲೆ ಅಂದು ದಾಖಲಿಸಿದ್ದ ಕೇಸು ಈಗ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ. ಇನ್ನೂ ಆ ಕೇಸಲ್ಲಿ ಈಗ ಯಾಕಪ್ಪ ಅದು ಮುನ್ನೆಲೆಗೆ ಬಂತು ಅಂತ ನೀವು ಕೇಳೋದಾದರೆ, ಈ ಸುಪ್ರೀಂ ಕೋರ್ಟಲ್ಲಿ ಏನು ವಾದ ವಿವಾದ ನಡೆಯುತ್ತೆ 2017ರಲ್ಲಿ, ಆಗ ಈ TJ ಅಬ್ರಹಂ ಅವರು ಸುಪ್ರೀಂ ಕೋರ್ಟ್ಗೆ ತಿಳಿಸ್ತಾರೆ. ಏನಂತ? ಈಗ ನೋಡಿ, ಯಾರಾದರೂ ಮೈನಿಂಗ್ ಮಾಡ್ತೀವಿ ಅಂತ ಅಪ್ಲೈ ಮಾಡ್ಬೋದು. ಅವರ ಅಪ್ಲಿಕೇಶನ್ ಸರಿಯಾಗಿದ್ದರೆ, ಅವರು ಎಲಿಜಿಬಲ್ ಇದ್ದರೆ ಅವರಿಗೆ ಮೈನಿಂಗಿಗೆ ಭೂಮಿಯನ್ನು ಕೊಡಲಿ, ಲೀಸಿಗೆ ಕೊಡಲಿ, ಅದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಕ್ರಮವಾಗಿ ಈ ಪರ್ಮಿಷನ್ನ ಕೊಟ್ಟಿದ್ದಾರೆ ಮತ್ತು ಕೆಲವೊಂದು ಅಪರಾಧಗಳನ್ನು ಕೂಡ ಅದರಲ್ಲಿ ಮಾಡಿದ್ದಾರೆ. ಇದು ನನ್ನ ಆರೋಪ ಅಂತ ಹೇಳ್ತಾರೆ. ಏನು ಆರೋಪ ಅಂದರೆ, 550 ಎಕರೆಯಷ್ಟು ಭೂಮಿನ ಅವರಿಗೆ ಲೀಸಿಗೆ ಕೊಟ್ಟಿರ್ತಾರೆ ಮೈನಿಂಗ್ ಮಾಡೋದಕ್ಕೋಸ್ಕರ. ಅದರಲ್ಲಿ ಸಾಕಷ್ಟು ಭೂಮಿ ಅರಣ್ಯ ಪ್ರದೇಶ ಆಗಿರುತ್ತೆ. ಅರಣ್ಯ ಪ್ರದೇಶವಾಗಿದ್ದ ಭೂಮಿಯನ್ನು ಅದು ಅರಣ್ಯ ಪ್ರದೇಶ ಅಲ್ಲ ಅಂತ ಹೇಳಿ ಡಿರಿಜಿಸ್ಟರ್ ಮಾಡ್ತಾರೆ. ಆಲ್ರೆಡಿ ಅದು ಅರಣ್ಯ ಪ್ರದೇಶ ಅಂತ ರಿಜಿಸ್ಟರ್ ಆಗಿರೋ ಭೂಮಿ ಆಗಿರುತ್ತೆ. ಅದನ್ನು ಅರಣ್ಯ ಪ್ರದೇಶ ಅಲ್ಲ ಅಂತ ಹೇಳಿ ಡಿರಿಜಿಸ್ಟರ್ ಮಾಡಿ ಅದನ್ನು ಮೈನಿಂಗಿಗೆ ಈ ಕಂಪ್ನಿಗೆ ಕೊಡ್ತಾರೆ. ಯಾವುದು? ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್. ಇದು ಒಂದು
ಗುರುತರವಾದ ಆರೋಪವನ್ನು ಟಿ ಜೆ ಅಬ್ರಹಾಂ ಸುಪ್ರೀಂ ಕೋರ್ಟಲ್ಲಿ ಮಾಡ್ತಾರೆ. ಅದು ಇನ್ನು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾನೆ ಇದೆ. ಈಗ ಸುಪ್ರೀಂ ಕೋರ್ಟ್ ಹೇಳತ್ತೆ ಏನಂತ, 3 ತಿಂಗಳ ಒಳಗಾಗಿ ಇದನ್ನು ಕಂಪ್ಲೀಟಾಗಿ ಇನ್ವೆಸ್ಟಿಗೇಟ್ ಮಾಡಿ ನಮಗೆ ರಿಪೋರ್ಟ್ನ ಕೊಡಿ ಅಂತ. ಬಟ್ ಅದು ಈಗ ಯಾವ ಹಂತದಲ್ಲಿದೆ ಅದು ದೇವರಿಗೆ ಗೊತ್ತು. ಈಗ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರಲಿ, ಈಗ ನಮ್ಮ ಮುಖ್ಯಮಂತ್ರಿಗಳ ಏನು ಮೂಡ ಕೇಸು ಏನೋ ತುಂಬ ಸದ್ದು ಮಾಡ್ತಾಯಿದೆ. ಅದ್ರ ಮಧ್ಯದಲ್ಲೇ ಇದು ಯಾವಾಗ ಅಂದರೆ 2023 ನವಂಬರ್ 21ನೇ ತಾರೀಕು ಇಂದಿನ ಲೋಕಾಯುಕ್ತ IG ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ನಾವೇನು ಹೇಳ್ತೀವಿ, ಎಂ ಚಂದ್ರಶೇಖರ್ ಇವರು ಈಗ SITಯ ಮುಖ್ಯಸ್ಥರಾಗಿದ್ದಾರೆ. ಯಾವ ಕುಮಾರಸ್ವಾಮಿಯವರ ವಿರುದ್ಧ ಆರೋಪ ಬಂದಿದೆ ಆ ತನಿಖೆ ಮಾಡುವ ತಂಡದ SITಯ ಮುಖ್ಯಸ್ಥರು ಈಗಿನ ಲೋಕಾಯುಕ್ತದ IG ಆಗಿದ್ದಾರೆ. ಅವರು ಎಂ ಚಂದ್ರಶೇಖರ್ ಅವರು ನವಂಬರ್ 21, 2023 ಗವರ್ನರ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಏನಂತ ಪತ್ರ ಬರೀತಾರೆ, ಒಂದು ಪ್ರಪೋಸಲ್ನ ಕಳಿಸ್ತಾರೆ. ನಾವು ಕುಮಾರಸ್ವಾಮಿ ಅವರ ಮೇಲೆ ಚಾರ್ಜ್ ಶೀಟ್ನ ಫೈಲ್ ಮಾಡಬೇಕು, ನೀವು ನಮಗೆ ಅನುಮತಿ ಕೊಡಿ ಅಂಡರ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತ ಹೇಳಿ ಅವರು ಒಂದು ಪತ್ರವನ್ನು ಬರೀತಾರೆ. ಆದರೆ ಸುಮಾರು ದಿನಗಳವರೆಗೆ ಅವರಿಗೆ ಯಾವುದೇ ರೀತಿಯ ರೆಸ್ಪಾನ್ಸು ಗವರ್ನರ್ ಆಫೀಸಿಂದ, ರಾಜಭವನದಿಂದ ಬರೋದೇ ಇಲ್ಲ. ಆದರೆ ಇತ್ತೀಚೆಗೆ ಗವರ್ನರ್ ಅದಕ್ಕೆ ರಿಪ್ಲೈ ಮಾಡ್ತಾರೆ. ಏನಂತ, ನಿಮ್ಮ ಕಂಪ್ಲೇಂಟ್ ನಮಗೆ ಬಂದು ಸೇರಿದೆ, ಹಾಗೆ ನಮಗೆ ಈ ಕಂಪ್ಲೇಂಟ್ ನೀವೇನು ಪ್ರಪೋಸಲ್ ಕೊಟ್ಟಿದ್ದೀರಿ ಅವ್ರ ಮೇಲೆ ನಾವು ಚಾರ್ಜ್ ಶೀಟ್ ಹಾಕಬೇಕು ಅಂಡರ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತ ಹೇಳಿ, ಅದಕ್ಕೆ ನಮಗೆ ಕೆಲವೊಂದು ಡೀಟೇಲ್ಸ್ನ ಕಳಿಸ್ಕೊಡಿ, ನಾವು ಏನೇನು ಕೇಳಿದ್ದೀವೋ ಆ ಡೀಟೇಲ್ಸ್ನ ನೀವು ಕಳಿಸ್ಕೊಡಿ, ನಾವು ಅದನ್ನು ಚೆಕ್ ಮಾಡ್ತೀವಿ ಅಂತ ಹೇಳಿ ಒಂದು ರಿಪ್ಲೈನ ಗವರ್ನರ್ ಆಫೀಸ್ ಕಡೆಯಿಂದ ಹೋಗುತ್ತೆ. ಯಾರಿಗೆ? IG ಆಫ್ ಲೋಕಾಯುಕ್ತ IG ಅವರಿಗೆ ಈ ಪತ್ರ ಮುಟ್ಟಿದ ತಕ್ಷಣವೇ ಅವರು ಗವರ್ನರ್ ಆಫೀಸಿಂದ ಏನೇನು ಕ್ಲಾರಿಫಿಕೇಷನ್ ಕೇಳಿದ್ದಾರೆ ಅದನ್ನೆಲ್ಲ ಸೇರಿಸಿ ಒಂದು ಪತ್ರ ಬರೀತಾರೆ. ಯಾವಾಗ? ನಿನ್ನೆ ಅಂದರೆ ಸೋಮವಾರ, ಇವತ್ತೇ ಡೇಟು, ಇವತ್ತು ಆಗಸ್ಟ್ 19ನೇ ತಾರೀಕು ಸೋಮವಾರ IG ಆಫ್ ಲೋಕಾಯುಕ್ತ SITಯ ಮುಖ್ಯಸ್ಥರಾಗಿರುವಂಥ ಎಂ ಚಂದ್ರಶೇಖರ್ ಅವರು ಗವರ್ನರ್ ಅವರಿಗೆ ರಿಪ್ಲೈ ಮಾಡ್ತಾರೆ ವಿತ್ ಆಲ್ ದ ಡಾಕ್ಯುಮೆಂಟ್ಸ್. ಏನೋ ಗವರ್ನರ್ ಅವರು ಕೇಳಿದರು ಅದನ್ನು ಎಲ್ಲ ಸಬ್ಮಿಟ್ ಮಾಡ್ತಾರೆ. ಮತ್ತು ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾರೆ, ನಮಗೆ ಪರ್ಮಿಷನ್ ಕೊಡಿ, ನಾವು ಚಾರ್ಜ್ ಶೀಟ್ ಹಾಕಬೇಕು, ಫೈಲ್ ಮಾಡಬೇಕು ಅಂತ ಹೇಳಿ ಗವರ್ನರ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಈಗ ಚೆಂಡು ಗವರ್ನರ್ ಅಂಗಳದಲ್ಲಿದೆ. ಮುಖ್ಯಮಂತ್ರಿ ಅವರ ಕೇಸು ಈಗ ನಡೀತಾ ಇದೆ. ಅದ್ರ ಮಧ್ಯದಲ್ಲೇ ಕುಮಾರಸ್ವಾಮಿ ಅವರು ಈಗ ಅವರು ಕೇಂದ್ರದ ಸಚಿವರು, ಪ್ರಭಾವಿ ಸಚಿವರು, ರಾಜ್ಯದಲ್ಲಿ ಪ್ರಭಾವ ರಾಜಕಾರಣಿ, ಆಲ್ರೆಡಿ 2 ಬಾರಿ ಮುಖ್ಯಮಂತ್ರಿ ಆಗಿರೋರು. 2015ರಲ್ಲೇ ಅವರು ಈ ಕೇಸಲ್ಲಿ ಅರೆಸ್ಟ್ ಆಗಿ ಬೇಲಲ್ಲಿ ರಿಲೀಸ್ ಆಗಿದ್ದಾರೆ. ಸೊ ಈಗ ಮತ್ತೆ ಅದರ ಮೇಲೆ ಚಾರ್ಜ್ ಶೀಟ್ ಹಾಕ್ತೀವಿ ಅಂತ ಹೇಳಿ ಲೋಕಾಯುಕ್ತ IG SITಯ ಮುಖ್ಯಸ್ಥರಾಗಿರುವ ಎಂ ಚಂದ್ರಶೇಖರ್ ಈಗ ಗವರ್ನರ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಈಗ ಚೆಂಡು ಗವರ್ನರ್ ಅಂಗಳದಲ್ಲಿದೆ. ಗವರ್ನರ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಯಾರ ಮೇಲೆ ಆಗಲಿ ಆರೋಪಗಳು ಬಂದಾಗ ಅವರು ಆರೋಪದಿಂದ ಮುಕ್ತವಾಗುವ ಹೋರಾಟವನ್ನು ಮಾಡಬೇಕು. ಹಿಂಬದಿಯಿಂದ ಹೋರಾಟ ಮಾಡಬಾರ್ದು, ಮುಂದೆ ನಿಂತು ನಮ್ಮ ಮೇಲೆ ನೀವು ಈ ರೀತಿ ಆರೋಪ ಮಾಡಿದಿರಿ, ಅದರಲ್ಲಿ ನಾನು ಭಾಗಿಯಾಗಿಲ್ಲ ಅನ್ನೋದಕ್ಕೆ ಈ ಸಾಕ್ಷಿಗಳು, ಈ ಪುರಾವೆಗಳಿದ್ದಾವೆ ಅಂತ ಅವರು ಕೋರ್ಟ್ ಮುಂದೆ ಹೋಗಿ ಅದನ್ನು ಸಾಬೀತು ಮಾಡಬೇಕಷ್ಟೇ. ಅದು ಬಿಟ್ಟು ಇವರು ಕೂಡ ನಾನು ಪ್ರೆಸ್ ಮೀಟ್ ಮಾಡಿ ಹೋರಾಟ ಮಾಡಿ ಇಲ್ಲ ನಾನೇನು ಮಾಡೇ ಇಲ್ಲ ಅಂತ ಹೇಳಿದರೆ ಅದು ಜನ ಈಗ ಕೇಳೋ ಸಂದರ್ಭ ಅಲ್ಲ ಇದು. ಹಾಗೆ ನಿಮಗೆಲ್ಲ ಗೊತ್ತಿರಲಿ, ಈ ಪ್ರಾಸಿಕ್ಯೂಷನ್ಗೆ ಮತ್ತು ಚಾರ್ಜ್ ಶೀಟ್ ಹಾಕೋದಕ್ಕೆ ಗವರ್ನರ್ ಅವರ ಅನುಮತಿ ಯಾಕೆ ಬೇಕು? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದು 2007ರಲ್ಲಿ. ಆಗ ನಡೆದಿದ್ದ ಕೇಸಿಗೆ ಈಗ ಯಾಕೆ ಗವರ್ನರ್ ಅವರು ಪರ್ಮಿಷನ್ ಕೊಡಬೇಕು? ಇದು ನಿಮ್ಮ ಪ್ರಶ್ನೆ ಆದರೆ ಅದಕ್ಕೆ ಉತ್ತರ ಈಗ ನೋಡಿ, 2018ರಲ್ಲಿ ಒಂದು ಗೌರ್ಮೆಂಟ್ ಒಂದು ಅಮೆಂಡ್ಮೆಂಟ್ನ ತರತ್ತೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಿಗೆ ಒಂದು ಸಣ್ಣ ಬದಲಾವಣೆಯನ್ನು ತರತ್ತೆ. ಏನಂತ ಅಂದರೆ, ಈಗ ಯಾವುದೇ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಅಂದರೆ ಚುನಾಯಿತರಾಗಿ ಈಗ ಯಾರಾದರೂ MLA ಆಗಲಿ, MP ಆಗಲಿ, ಸಚಿವರಾಗಲಿ, ಶಾಸಕರಾಗಲಿ, ಹಾಗೆ ಮುಖ್ಯಮಂತ್ರಿಗಳಾಗಲಿ, ಅವರು ಈಗ ಅಧಿಕಾರದಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ, ಅವರು ರಿಟೈರ್ಡ್ ಆಗಿದ್ದರೂ ಪರವಾಗಿಲ್ಲ, ಅವರ ಮೇಲೆ ಯಾವುದಾದ್ರೂ ಹೊಸ ಫ್ರೆಶ್ ಕೇಸ್ ಆಗಿನ ಕಾಲದ್ದು ಅವರ ಅಧಿಕಾರದಲ್ಲಿರುವ ಸಮಯವನ್ನು ಉಲ್ಲೇಖಿಸಿ ಅವರು ಕೇಸ್ ಹಾಕಬೇಕು ಅಂದರೆ ಗವರ್ನರ್ ಕಡೆಯಿಂದ ಪ್ರಿಯರ್ ಪರ್ಮಿಷನ್ ತಗೋಬೇಕು.
ಅಂತ ಅಮೆಂಡ್ಮೆಂಟಲ್ಲಿ ಈ ಬದಲಾವಣೆಯನ್ನು ತರ್ತಾರೆ 2018ರಲ್ಲಿ. 2018ಗಿಂತ ಮುಂಚೆ ಇದು ಇರಲಿಲ್ಲ. ಅವಾಗ ಯಾರು ಬೇಕಂದರೂ ಚಾರ್ಜ್ ಶೀಟ್ ಹಾಕ್ಬೋದಾಗಿತ್ತು, ಏನೋ ಗವರ್ನರ್ ಪರ್ಮಿಷನ್ ಇಲ್ಲದೆ. ಈಗ 2018ರಲ್ಲಿ ಈಗ ಯಾವಾಗ ಅಮೆಂಡ್ಮೆಂಟ್ನ ಜಾರಿಗೆ ತಂದರು ಆಗಿನಿಂದ ಈ ಗವರ್ನರ್ ಪರ್ಮಿಷನ್ ಬೇಕಾಗಿತ್ತು. ಇದು ನಿಮ್ಮ ಇನ್ಫಾರ್ಮೇಷನ್ಗೆ. ಸದ್ಯ ಈಗ ಕುಮಾರಸ್ವಾಮಿ ಅವರ ಕೇಸ್ ಗವರ್ನರ್ ಅವರ ಅಂಗಳದಲ್ಲಿದೆ. ನೋಡೋಣ ಗವರ್ನರ್ ಅವರು ಯಾವ ರೀತಿ ತೀರ್ಮಾನ ತಗೊಳ್ತಾರೆ. ಮುಖ್ಯಮಂತ್ರಿಗಳ ವಿರುದ್ಧ ತೀರ್ಮಾನ ತಗೊಂಡ ಹಾಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಹೇಗೆ ಅನ್ನೋದನ್ನು ಕಾದು ನೋಡೋಣ. ಮತ್ತು ಇದೇ ರೀತಿಯ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.